ಆಹಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಲಿಂಗುನು ಇನ್ನೇನ್ ಹೇಳೋಣ ಇನ್ನೇನ ಅಂದ್ರೆ ನಾವು ಪಟ್ಟೆಕೋರು ಅಂತಾರೆ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಅಂತ ಅಣ್ಣಂಗ ಏನು ಇದು ಅನ್ಕೊಂಡಿದ್ನಂತ ಏನ್ ಅನ್ಕೊಂಡಿದ್ದಪ್ಪ ದೇವಸ್ಥಾನ ಹೌದು ಕ್ರಷರಲ್ಲೆಲ್ಲ ಪುರಿ ಮಾಡಕ್ ಇಟ್ಕೊಳಲ್ಲ. ಈಗ ಸರ್ ದೇವಸ್ಥಾನದಲ್ಲಿ ಬರ್ತೀವಿ ಮಾತು ಆದ್ರೂ ಕ್ಷಮಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಅಣ್ಣ ನೈಟ್ ಔಟ್ ಮಾಡಕ್ ಒಳ್ಳೆ ಪಬ್ ಅಂದ್ರು ಅಂತಾರೆ ಇವರು. ಇಂಥವ್ರ ಜೊತೆ ಇದೀರ ನಾವು. ನಮ್ ದೇಶ ಎಷ್ಟು ಮುಂದುವರಿತಾ ಇದೆ ಅರ್ಥ ಹೌದು ಧೂಳೋಗೋದಕ್ಕೆ ಅದು ನೋಡಕ್ ಎತ್ಕಾದಾಗ ಅವ್ರಕ ಇದಾಗಲ್ಲ ರಿಸ್ಕ್. ಫ್ಯಾನೆಲ್ಲ ಆಚೆ ಬರಕ್ಕೆ ಧೂಳು. ನೀನ್ ನೋಡ್ತಾನೆ ಇರ್ತೀವಿ ಬಿಡು. ನನ್ನೇ ಹಾಕೊಂಡ್ ಗುಮ್ಮು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಂಗೆ ಬಿಟ್ಕೊಂಡು ಹೋಗ್ತೀಯ ಬಾ ಇನ್ನು ರೆಡಿ ಆಗ್ತಾ ಇರೋದು. ಹಲೋ ಗೈಸ್, ಇದೊಂದು ಹೇಳ್ಬಿಡು ಮಾಡ್ಕೊಳಕ್ಕೆ ಬಾ. ಹೇಳೋ. ಏನ್ ಹೇಳೋದು ಮರ್ತದೆ, ಏನೋ ಬೈಕ್ ಬಂದಿತ್ತು. ಬನ್ನಿ ಕಂಟೆಂಟ್ ಮರ್ತೋಗ್ಬಿಟ್ಟೆ. ಏನ್ ಹೇಳ್ದೆ ಅಂತ ಕಂಟೆಂಟ್ ಬಂತಲ್ಲಿ. ಅಲ್ಗೇನೋ ಹೇಳೋಣ ಅಂತ ಹೋದ, ಅದೇ ಮರ್ತೋಗ್ಬಿಟ್ಟೆ ವಾಪಸ್ ಬಂದ್ಬಿಟ್ಟು. ಅದೇ ಹೇಳಕ್ ಹೋಗಿರ್ತಿ, ಇಲ್ಲೇ ಫ್ರೆಂಡ್ಸ್ ಊಟ ಹಾಕೋದು. ಕರೆಕ್ಟ್ ಅದನ್ನ ತೋರ್ಸ ನಾನು ಅದೇ ಮರ್ತೋಗ್ಬಿಟ್ಟು ಬಂದ್ಬಿಟ್ಟು. ನೀನ್ ಊಟ ತಿನ್ನೋದ ಗ್ಯಾಪ್ನ ಇರ್ತದೆ. 2 ಹೆಜ್ಜೆ ಒಳಕ್ ಹಾಕ್ದೆ, ಆಮೇಲೆ ಯಾಕೆ ಸುರಂಗಗಳು ಒಂದು ಮೀಟರ್ ಆಪ್ ಆಯ್ತು, ಇಳಿದ್ಬಿಟ್ಟೆ ಅಷ್ಟು. ಯಾಕೆ ಸುಮ್ಮನೆ ದೇವಸ್ಥಾನ ಸ್ಟಾರ್ಟ್ ಮಾಡಿರೋದು 23 ವರ್ಷ. ಎಲ್ಲಾ ಕಟ್ಟಾಕ್ ಸೇರಿ ಸ್ಟಾರ್ಟ್ ಮಾಡಿರೋದು ಎಲ್ಲ ಸೇರಿ ಹೇಳಿದ್ದು 23 ಬರೀ ವರ್ಷ. ಲಿಂಗುದಲ್ಲ ಹೇಳಿದ್ರು, ಬರೀ ಲಿಂಗು ಅಲ್ಲ. ಬ್ರೋ, ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಮಾತುಗಳು ಮತ್ತು ಪ್ರಾದೇಶಿಕ ವ್ಯಕ್ತಿಗಳನ್ನು ನೋಡಿದ್ದೀರ. ಬೇಲಿ ಹೂವನ್ನು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಿಗುತ್ತಾ, ಹೀಗೂ ಉಂಟೆ. ಇವಕ್ಕೆಲ್ಲ ಯಾವ ಇವೆಲ್ಲ ಇಂಥವ್ರಿಂದಾನೆ ಬ್ರೋ ಒಬ್ಬೊಬ್ಬ ಬ್ಲಾಗರ್ಗೆ ಮರ್ಯಾದೆ ಹೋಗೋದು. ಇಂಥವ್ರಿಂದ ಯಾಕೋ ಇದು ಕೈಲಾಸಗಿರಿ. ಅವ್ರು ಗ್ಯಾರಂಟಿ ಹೊಡೆದಿದೆ ಮಾತಾಡ್ತಾರೆ ಅವರು. ಅದಕ್ಕೆ ಒಂದ್ ಸ್ವಲ್ಪ ನಾನು ಎಡಿಟ್ ಮಾಡಿದೆ ಅಷ್ಟೇ. ಇವಾಗ ಇಲ್ಲ ಹೇಳು ಕೈ ಎತ್ತಿದ್ರ ಹೇಳು. ಫೋನ್ ಕೊಟ್ಟಿಲ್ವಾ ಅದ್ರ ಬದಲು? ಕೈಲಾಸಗಿರಿ ಇದೆ ನಾನು ಹೇಳು. ನೋಡಿ ಫ್ರೆಂಡ್ಸ್, ಇದೊಂದು ಕೊಟ್ಬಿಟ್ಟು ಫೋನ್ ಇಸ್ಕೊಳವ ನನ್ನ ಹತ್ರ ಅವನು. ಇದ್ರ ಬೆಲೆ ಒಂದು ಐಫೋನ್. ಯಾವ್ದು ಶಿಶ್ ಐಫೋನ್? 70,000. ಏನು ಅದು ಬ್ರ್ಯಾಂಡ್? ಜಿಂಗ ಲಗ ಬರ್ರಿ ಜೀವನ ಎಲ್ಲಾ ಕಡೆನೂ ಅಷ್ಟೇ. ಹತ್ಬೇಕಾದ್ರೆ ಏನೋ ಗಟ್ಟಿಗ ಅಂತ ಎತ್ತೀಯ, ಇಳ್ದೋದಾಗ ಅಷ್ಟೇ ಬಾಳೆಹಣ್ಣು ಬಿಚ್ಚಿರೋ ಸಿಪ್ಪೆ ಆಗೋಗುತ್ತೆ. ಸ್ವಲ್ಪ ಕೈ ಕೆಲಸ ಕಮ್ಮಿ ಮಾಡಿ ನಂಗೆ ಎಲ್ಲ ಕತೆ ಅದೇ ಹೇಳ್ತೀಯ. ಕ್ಲೋಸ್ ಮೋಟ್ರ ಅದೆಲ್ಲ ಈ ಕಡೆ ಇರೋದು, ಅಲ್ಲಿಂದ ಹೋಗೋದು. వచ్చింది గారి ಇವಾಗ ಅನಿಸ್ತದಲ್ಲ ಏನಂತ? ಸರಿ ಕಡಿ ಕೈ ಇರ್ಬೇಕಂತ. ಪರವಾಗಿಲ್ಲ, ಏನ್ ನೀವ್ ಇಷ್ಟೊತ್ತು ಮಾತಾಡಿದ್ದೇನ್ ರೆಕಾರ್ಡ್ ಆಗಿಲ್ಲ ಅನ್ಕೊಂಡಿದ್ದೀರಾ?
ನಮ್ಮ ನೋಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ. ತೊಂಡೆ ಹಣ್ಣಿನಂತ ಹುಡುಗಿ ನೋಡಿರ್ತೀರಾ? ಇನ್ನೊಂದ್ಸರಿ ಆ ತರ ಕಾಮೆಂಟ್ಸ್ ಕೊಡೋದಾದ್ರೆ ಸರಿ ಇರಲ್ಲ, ಮುಚ್ಕೊಂಡು ನಿಮ್ ಕೆಲಸ ನೋಡ್ಕೊ. ಎಷ್ಟೇ ಆದ್ರೂ ಇನ್ನೊಬ್ಬ ಸುಂದ್ರನ್ ಮಗ ಸುಂದ್ರ, ನಿಜ ಅಲ್ಲ ಸುಂದ್ರ? ಈ ವಿಡಿಯೋ ನೋಡಿಬೇಡ ನಮ್ಮಪ್ಪ ಉಳಿಸ್ತಾನೆ ಅನ್ಕೊಂಡಿದ್ಯಾ? ಸುಂದ್ರನ್ ತಾನೇ ನೀನು? ಯೋ ಯಾರು ಸುಂದ್ರ ಹೇಳು? ನೋಡಿ ಗೈಸ್, ಮನುಷ್ಯನೇ ಬಿಟ್ಟಾನೆ, ಸುಂದ್ರ ಅಲ್ಲ ಅಂತ ಗೈಸ್. ನೋಡಕೊಳ್ಳಿ ಸನಿಲಿ ಅಂತ ತಂಗಿ ಇದ್ದಂಗ ಅವನೇ, ಸುಂದ್ರ ಅಂದ್ರೆ ಅಲ್ಲ ಅಂತ ಅವನು. ನಾವು ನಿಮ್ಮ ಅಭಿಮಾನಿ ಕನ್ನಡ. ಹಂಗಲ್ಲ ಅಣ್ಣ, ಅಣ್ಣ ಮುಂದೆ ಕೇಳೋಣ. ನೀ ಹೇಳೋದ್ ಹಂಗೆ ಅಲ್ಲ, ಹಂಗ? ನಮ್ಮ ಅಭಿಮಾನಿ ಅಲ್ಲ. ಅಣ್ಣ, ಅಣ್ಣ. ಬೂಸ್ ಬಂಪ್ಸ್ ಬಂದಂಗ, ಬೂಸ್ ಬಂಪ್ಸ್ ಹಂಗೆ ಹೇಳ್ತಾ ಇರ್ತೀಯ. ಅಣ್ಣಂಗೆ ಬೂಸ್ ಬಂಪ್ಸ್ ಬಂದಂಗದೆ. ಯಾವ್ದು ಬೂಸ್ಟ್ ಬಂಪ್ಸ್ ಇಲ್ಲ, ಯಾವ್ದು ಇಲ್ಲ ನಡಿ ಗುರು. ನೋಡಿದ್ರ ಗೈಸ್, ಒಬ್ಬ ಫ್ಯಾಮಿಲಿ ಚಾನಲ್ ಅಲ್ಲಿ ಎಂತ ಹಳರ್ಕೋರ್ ಇದ್ದಾನೆ. ಇವನೆಲ್ಲ ದಯವಿಟ್ಟು ಹಾಕ್ಬೇಡ, ಬ್ಯಾಡ್ ಬಾಯ್ಸ್ಗೆ ಹಾಕು. ಸ್ಟೋರೇಜ್ ತೋರಿಸಿರ್ತೀನಿ. ಈಗ 2 ವಿಡಿಯೋ ಮಾಡು, ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕು, ಒಂದು ಬ್ಯಾಡ್ ಬಾಯ್ಸ್ ಗ್ರೂಪ್ ಹಾಕು. ಎಕ್ಸ್ಪೀರಿಯನ್ಸ್ ಅಂತ. ಫುಲ್ ಸ್ಟಾಮಿನಾ. ಹೇಳುಮ್ಮ, ಅವನೇ ಹೇಳದ್ನಲ್ಲ ನನ್ನ ಬಗ್ಗೆ, ಇನ್ನೇನಿಲ್ಲ. ಅವ್ನು ಹೇಳಿದ್ ಕೇಳಿಸ್ತಿರಲ್ಲ, ಮೈಕ್ ಇಲ್ಲಲ್ಲ. ಫುಲ್ ಸ್ಟಾಮಿನಾ ಅಂತ ಗೈಸ್, ಇನ್ನೇನು. ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ದೇವಸ್ಥಾನ ಮಾತ್ರ ಪ್ರಶಾಂತವಾಗಿದೆ. ಮಾತಕ್ ಮುಂಚೆ ಹಿಂಗ್ ಹೇಳಿ 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 ದೇವಸ್ಥಾನ ಅಂತ. ಅದೇನ ಹೇಳ್ತಾರಲ್ಲ, ಮನೆ ಮುಂದೆ ಬೃಂದಾವನ. ಹಾ ಮಾಡೋದಲ್ಲ ಆಚಾರ ಅಂತ ಅದಾಯ್ತು ನಿನ್ ಕೆಲ್ಸ. ಹಾ, ಎಷ್ಟೇ ಅನಾಚಾರ ಮಾಡಿಬ್ರು ಮನೆ ಮುಂದೆ ಬೃಂದಾವನ ಮಾಡ್ಲೇಬೇಕು. ಎಲ್ಲ ಮನೆಗೆ ಹೆಣ್ ಕೊಡಲ್ಲ. ಹೇಳು ಡುಮ್ಮ, ಇವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಇವಾಗ ಯಾಕೆ ಊಟ ರೆಡಿ ಆಗಿರ್ತದ ಅಂದಲ್ಲಯ್ಯ. ನಿನಗೆ ಅಲ್ಲ ಅವನೇ ಹೇಳಿದ್ದು. ಅಲ್ಲ ಇದು ಕೈವಾರದಾಗ ಊಟ ಕೊಡಿಸ್ತೀನಿ ಬಾ. ಕೈ ಬರಲ್ಲ ಅಣ್ಣ, ಹೋಟ್ಲೆ ಮಾಡ್ಕೋಬೇಕು. ನೋಡೋನು ಮನೆ ಕರ್ಕೊಂಡೋಗಲ್ಲ ಯೋಚನೆ. ಇಲ್ಲಾಗ ಬೆಟ್ಟ ಐತಂತೆ. ದೇವಸ್ಥಾನದವ್ರು ಏನಾದ್ರು ನಮ್ ವಿಶ್ವಾಸ ನಂಗೆ ಊಟ ಹಾಕಕ್ ಹೋಗ್ಬಿಟ್ಟಾರೆ. ನಮ್ಮ ಅಮ್ಮನ ದಾನಾದಿಗಳು ಧರ್ಮಾದಿಗಳು ಎಲ್ಲ ಹಂಗೆ ಮುಣ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲ ನೀನೇನ್ ಕಮ್ಮಿ ತಿಂದೆ ಅಲ್ಲ ನೀನು? ದೊಡ್ಡಣ್ಣು ನಮಗ್ ಗಬ 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 ಹಾಕೋ ಅನ್ನಂಗೆ ಇವನ್ ಹಂಗೇನೆ. ಏಯ್ ಡುಮಾ, ಇವನೇನ್ ಕಮ್ಮಿ ತಿನ್ನಂಗೆ ಹೇಳ್ತಾವ್ನೆ. ನಾವು ದೊಡ್ಡಣ್ಣು. ನೋಡಿ ಯಾರು ನೋಡಿದ್ರೆ ನಮ್ನ ಅಷ್ಟೊಂದು ತಿಂತೀವಿ ಅನ್ನಲ್ಲ. ನೋಡಿ ಎಲ್ಲಿ ಸಣ್ಣ ಇದೀವಿ ಅವನೇ ನೋಡಿ ಘಟ ಘಟ ಅಂತ. ಗಾಯ್ಸ್, ಇವಾಗ ಟಿಫನ್ ಗತ ಊಟ ನಿಲ್ಲಿಸಿದಾಗ ಅವನ ತಟ್ಟೆ ವಿಡಿಯೋ ಫಸ್ಟ್ ಮಾಡ್ತೀನಿ ನಾನು. ಇದನ್ ಗ್ಯಾರಂಟಿ ಆಗ್ಬೇಕು ನಾವು. ಇದ್ರ ಬಗ್ಗೆ ನ್ಯಾಯದ ಬಗ್ಗೆ ನಾವು ಮಾತಾಡ್ಬೇಕು. ನೋಡಿದ್ರಾ ನೋಡಿದ್ರಾ ನೋಡಿದ್ರಾ? ಇಷ್ಟ ಅಷ್ಟ ಇಂಪಾರ್ಟೆಂಟ್ ಅಲ್ಲ, ತಿಂತೀಯಲ್ಲ. ಎಷ್ಟ್ ಕೆಜಿ ಇದೆಯಾ? ಇದ್ರೆ ಒಂದ್ 70 ಇರ್ಬೋದಣ್ಣ. ನಿಮ್ಮ ಅಮ್ಮನ ಹಣೆ 70 ಕೆಜಿ ಇದೆಯಾ? 84 ಸುಂದ್ರ ಮೇಲೆ ಹಣ ಇಕ್ಕಳ 84 ಅಂತೆ. ಮತ್ತೇನ್ ತಿಂದ್ ಬಂತಪ್ಪ ಅವನ್ಗದು? ಎಲ್ಲೋನೆ 100, ಅವನು 90 ಚಿಲ್ಡ್ರೆ. ಅವಾಗ ಅಲ್ಲಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ನೋಡ್ತಲ್ಲ ಉಟ್ಕೊಂಡು, ಅಲ್ಲಿ ಸಿಕ್ಕಿಲ್ಲಲ್ಲ. ತಿರ್ಗಾ ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ಅದಕ್ಕೆ ಇಲ್ಲಿ ನೋಡ್ತಾ ಇದೀವಿ. ಇವಾಗ ಸಿಗುತ್ತೆ, ಬನ್ನಿ ತೋರಿಸ್ತೀವಿ. ನೋಡಿ ಗಾಯ್ಸ್, ಹಿಂಗಿದೆ ಆಂಜನೇಯನ ದೇವಸ್ಥಾನಕ್ಕೆ ದಾರಿ. 2 ವೀಲರ್ ಅಲ್ಲಿ ಬರೋರು ಮಸ್ತ್ ಮಜಾ ಎಂಜಾಯ್ ಮಾಡ್ಬೋದು. ಆಫ್ ರೋಡ್ ಗಾಡಿ ತಗೊಂಡು ಎಕ್ಸ್ಪಲ್ಸ್ ಹಿಮಾಲಯ ಬರ್ರಿ ಬರ್ರಿ ಬರ್ರಿ. ಏನ ಸೌಂಡ್ ಅದು? ಏನ ನಮ್ ಕಡೆ ಅಂತ ಕೆಟ್ಟದಾಗ ಸೌಂಡ್ ಆತಾರ. ಯಾವ ಕಾರಣನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳ್ಬೇಕು, ಈ ಕಡೆ ಬಿಟ್ಬಿಡ್ಬೇಕು ಇದು ಅಂತ. ನೋಡಿ ಫ್ರೆಂಡ್ಸ್, ಬೈಕರ್ಸ್ ಇದ್ದ ತಕ್ಷಣ ಬೈಕರ್ಸ್ ಇಟ್ಟಿದ್ದಾರೆ.
ನಿಂಗೆ ಯಾಕೆ ಹೊಟ್ಟೆ ಬಿಡಿ ನೋಡ ಆಕ್ಟಿವ್ದಾಗ ಬಂದ ನೀನು ಹಂಗ ಬಾ. ಹಾ ನಿಮ್ ಇದ್ರಲ್ಲಿ ಪ್ಯಾಷನ್ ಪ್ರೋ ಏ ಎಲ್ಲ ಇರೋದದು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತಿ. ಅಲ್ಲಿ ನೋಡಲ್ಲ ಇನ್ನ ಹೆಂಗೈತೆ ಅದು. ಅದೇ ನಾನು ಯೋಚನೆ ಮಾಡ್ತಿದ್ದೀನಿ, ಅಲ್ಲಿ ತೋರ್ಸ ನೋಡ್ಲಿ. ಅವಾಗಿಂದ ಸಕಾಲ ಏನ್ ಚೆನ್ನಾಗೈತೆ. ಟ್ರಯಂಫ್ ಅಂತ ಇದೆಯಾ ಅದು. ಮಸ್ತ್ ಇದು. ಗಾಡಿ ಅಂದ್ರೆ ಅಟೆನ್ಷನ್ ಕ್ರಿಯೇಟ್ ಮಾಡ್ಬೇಕು. ನೋಡಿದ ತಕ್ಷಣ ಗಾಡಿ ಕಣ್ಣಿಗೆ ಅಪ್ಪ ಅಪ್ಪ ಅನ್ಬೇಕು. ಆ ತರ ಗಾಡಿ ನಿಮ್ಗೆ ಯಾವ್ದು ಇಷ್ಟ? ಹೇಳಿದ ಯಾಕೆ ಸುಮ್ನೆ ನೀನ್ ಕೊಡಿಸ್ತೀಯಾ? ಹಾ ನೋಡಿ ಹಿಮಾಲಯ ಹೋಯ್ತು, ರಾಯಲ್ ಎನ್ಫೀಲ್ಡ್. ಟಿಪಿಕಲ್ ಕನ್ನಡಿಗರು ಹೇಳ್ತಾರಲ್ಲ, ರಾಯಲ್ ಎನ್ಫೀಲ್ಡ್ ನೋಡಿದ್ರೆ ಬೇಜಾರ ಹೋಗುತ್ತೆ. ನನ್ಗ ರಾಯಲ್ ಎನ್ಫೀಲ್ಡ್ ಮೇಲೆ ಫಸ್ಟ್ ಇಷ್ಟ ಇತ್ತು. ಯಾವಾಗ ಯೂಟ್ಯೂಬ್ ನೋಡ ಸ್ಟಾರ್ಟ್ ಮಾಡೋದು ರಾಯಲ್ ಎನ್ಫೀಲ್ಡ್ ಮೇಲೆ ಆಸೆನೇ ಹೋಗ್ಸ್. ಅದು ಇನ್ನೊಂದು ಅಲ್ಲ ಫುಲ್ ಯಾಕೆ ಗಾಡಿ ನಿಲ್ಸಿದ ತಕ್ಷಣ ಫಸ್ಟ್ ಎಷ್ಟು ಪಂಚರ್ ನೋಡ್ಕೋಬೇಕು. ಚಿಕ್ಕ ಮುಚ್ಕೊಂಡ್ ಗೊತ್ತಿದ್ಯಾ? ನೋಡಿ ಮತ್ತೆ ಸ್ಪೇರ್ ಆಗಿಲ್ಲ, ಸ್ಪೇರ್ ಆಗಿ ನಮ್ಮ ಇಷ್ಟಾಗ್ಲೂ ಹೋಲದೆ ಏನ್ ಸ್ಟೇರ್ ಏನಾಯ್ತು? ಫುಲ್ ಆಫ್ ರೋಡ್ ಫ್ರೆಂಡ್ಸ್, ಫುಲ್ ಆಫ್ ರೋಡ್. ದಯವಿಟ್ಟು ಕಾರ್ಕೊಳಕ್ ಬರ್ಬೇಡ್ರಿ. ಬೈಕ್ ಅಂತ ಬೆಸ್ಟ್. ಟೆಂಪೋ ನಿಲ್ಸಿತ್ತು, ಕರೆದ್ರು ಬಾ ಅಂತ. ಆಗಿತ್ತು ನಮ್ದೇ ಕಾರ್ ಅಂತ ಬಂದ್ರಿ. ನಮ್ ಹಿಂದೆ ಓದಾರ್ ನೋಡ್ರಿ, ಹಿಂದೆ ಗಾಡಿ ಓದಾರ ತೋರ್ಸೋ. ಓನರು ಗಟ್ಟಿಗೆ ಹಿಡ್ಕೊಂಡ್ ಕೂತವನೆ ಜೀವ. ಪಾರ್ಟ್ಸ್ಗಳು ಎಲ್ಲೆಲ್ಲ ಉದ್ರತಾವ ಅಂತ. ಇನ್ನು ಮೇಲೆ ಹೋಗ್ಬೇಕಣ್ಣ. ಇದೇ ರಾಷ್ಟ್ರ ಬಂದ್ರಿ ಫ್ರೆಂಡ್ಸ್. ನೋಡಿ ಗಾಯ್ಸ್, ಸಾಹಸಕ್ಕೆ ಬಂದ್ಮೇಲೆ ಮಸ್ತ್ ನೋಡಿದ್ರಲ್ಲ, ಅವೆಲ್ಲ ಆಯ್ತು. ಇಲ್ಲಿರೋದು ಅವ್ರು ಯಾರೋ ಸುಮ್ಮನೆ ಅಲ್ಲೇ ಫಸ್ಟ್. ಹೋಗ್ಬೋದು ಡುಮಾ. ಹೌದು ಹೋಗ್ಬೋದು, ಮೇಲೆ ಹೋಗ್ಬೋದು. ಹೋಗ್ಬೋದು. ಕಾರ್ ಹಿಂಗೈತೆ, ಕಾರ್ ಹೋಗುತ್ತೆ ಹಂಗ. ಕಾರ್ ಹೋಗುತ್ತೆ, ಅಲ್ಲಿ ದಾರಿ ಐತಲ್ಲ. ಕಾರ್ ನುಗ್ಸ್ಬೋದು ಬ್ರೋ. ಈಗ ನುಗ್ಸಣ? ನಾನು ಬಡವ, ನೊಂದಿದ್ದೇನೆ. ವಿಶ್ವಾಸಣ್ಣ, ಇದು ತುಂಬಾ ಅನ್ಯಾಯ. ನೀವು ಆಫ್ ರೋಡ್ ಅಲ್ಲಿ ಹೋಗ್ಲೇಬೇಕು, ಮಜವಾಗಿರುತ್ತೆ ವ್ಯೂ ಪಾಯಿಂಟ್. ಆಯ್ತು, ಈ ಗಾಡಿ ಸೆಕ್ಷನ್ ಇಳಿದ ತಕ್ಷಣ ಆಟೋ ಮೊಬೈಲ್ ಕರ್ಸ್ ನಿಂದೆ ಏನೇ ಆದ್ರೂ ನೀವು ಅನ್ಬೇಕಷ್ಟೇ. ಇವಾಗ ಹ್ಞೂ ಅಂತೀನಿ, ಆಟೋ ಮೊಬೈಲ್ ಕರ್ಸ್ ನಿಂದೆ. ಗಾರ್ಡನ್ ನಡಿ. ನೋಡಿದ್ರ ಇನ್ವೆಸ್ಟ್ಮೆಂಟ್ ಅಂದ್ರೆ ಬೀಲಿ ಎಲ್ಲರಿಗೂ ನೋವುಗಳು.
ಏನ್ ಮಾಡ್ತೀಯ ಸಬ್ಸ್ಕ್ರೈಬರ್ಗಳು ತುಂಬ ಅಲ್ಲಿ ಮೈಕ್ ಕೊಡ ಹೆಂಗ್ ಇಟ್ಕೊಂಡಿದ್ಯಾ ಮೈಕ್ ನೀನು ಕೆಲಸ ಏನು ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ಬೇಕು ಮೈಕ್ ಹಾಕಿ ಅವೆಲ್ಲ ಚೆಕ್ ಮಾಡ್ತಾ ಇರ್ಬೇಕು. ಹೇಳ್ರಿ ಅನ್ನ ದೋಸೆ ಇದೆ. ಈಗ ಕಣ್ ತುಂಬ ದೇವ್ರ ದರ್ಶನ ಆಯ್ತು, ಹೊಟ್ಟೆ ತುಂಬ ಪ್ರಸಾದ ಹಾಕೊಂಬಿಡೋಣ. ಕಮಾನ್. ಕೇಳಬೇಕು ರೆಡಿ ಆಗಿದ್ದೀಲ್ಲ ಆಗಿದೆ, ಅಲ್ಲಿ ಬಂದಾಗ ತಿಂತಾ ಇದ್ರಲ್ಲ. ಹೌದಾ? ಇಂಥವನ್ನೆಲ್ಲ ಅಬ್ಸರ್ವ್ ಮಾಡಿಲ್ಲ ನಾನು. ಫಾಸ್ಟ್ ಉದ್ರೋಣವೆ ಅಂತ ನೋಡ್ತಾ ಇದ್ಯಾ? ಧೈರ್ಯ ಏನ್ ಕಮ್ಮಿ ಇದ್ದ ಕಾಣಿಸ್ತದೆ. ಕುಕ್ಕ ಆಗ್ತಿದೆ, ದೇವಸ್ಥಾನದಲ್ಲಿ ಪ್ರಸಾದ ರೆಡಿ ಆಗ್ತಿದೆ. ಈ ಗಾಡಿಗೆ ನಾವು ಕೆಲಸ ದೇವ್ರ ಪ್ರಸಾದ ಗೈಸ್. ನೋಡಿ ಗೈಸ್, ಪ್ರಸಾದ ತಿಂತಾರೆ ನಮ್ಮ ವಿಶ್ವಾಸ. ಹಂಗೆ ಇಲ್ಲಿ ಯಾರೋ ಮದುವೆ ಆಗಬೇಕು ಅಂತ ಬೇಗ ಕಾಯಿಗಳು ಕಟ್ಬೋದು, ಅರಕೆ ಕಾಯಿ ಬೇಗ ಮದುವೆ ಆಗುತ್ತಂತೆ. ನಮ್ಮ ವಿಶ್ವಾಸ ಒಂದು ಕಾಯಿ ಕಟ್ಟವನೆ ಬೇಗ ಮದುವೆ ಆಗಲಿ ಅಂತ.